ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ 2016 ಭೂಮಾಪಕರ ಹುದ್ದೆಗಳ ಸಂಬಂಧ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಕಂಡಕ್ಟ್ ಮಾಡಲಾಗಿತ್ತು. ಸೊ ಇಲ್ಲಿ ವಿಷಯ ನಿರ್ದಿಷ್ಟ ಪತ್ರಿಕೆ ಅಥವಾ ಪೇಪರ್ 2. ಈ ಪೇಪರ್ 2 ಅನ್ನು ಇಲ್ಲಿ ವಿತ್ ಸೊಲ್ಯೂಷನ್ ನಾವಿಲ್ಲಿ ಚರ್ಚೆ ಮಾಡುವ. ಸೊ ಈಗ ಆಲ್ರೆಡಿ ಪೇಪರ್ 1 ಮಾಡಿರ್ತೀವಿ. ಸೊ ಈಗ ಪೇಪರ್ 2 ಅಲ್ಲಿ ಪ್ರತಿಯೊಂದು ಕ್ವಶನನ್ನು ವಿತ್ ಸೊಲ್ಯೂಷನ್ ಮತ್ತು ನಿಮಗೆ ಯಾವ ರೀತಿ ಕ್ವಶನ್ಗಳನ್ನು ಬರ್ತಾವಂತ ನಾವು ಇಲ್ಲಿ ಚರ್ಚೆ ಮಾಡುವ. ಲೆಟ್ಸ್ ಗೋ ಟು ಫಸ್ಟ್ ಕ್ವಶನ್. ಇಲ್ಲಿ ಮೊದಲ ಕ್ವಶನ್ ನೋಡ್ಬೋದು. ಈ ಮೊದಲ ಕ್ವಶನ್ ನೋಡಿ, -2⁴ ಇಂಟು -2⁴ ಈಕ್ವಲ್ ಟು ಕ್ವಶನ್ ಮಾರ್ಕ್ ಅಂತ ಇದೆ. ಈಗ ಏನು ಮಾಡೋದು ಇದನ್ನು? ಲೆಟ್ಸ್ ಆನ್ಸರ್ ಈಸ್ -2⁴. ಓಕೆ, ಇದು ನೋಡಿ -2⁴, ಆಮೇಲೆ 4 + 4 ಅಂತ ಬರುತ್ತೆ. ಯಾಕೆ? ಈಗ ನಿಮಗೆ ಫಾರ್ಮುಲಾ ಗೊತ್ತು, a × b ಇಂಟು a⁴b ಇಂಟು a⁴c ಅಥವಾ b ಅಂತ ಇತ್ತಂದ್ರೆ ಅವಾಗ ಏನಂತ ಬರಿತೀವಿ ನಾವು? a⁴b + b. ಓಕೆ, ಈಕ್ವಲ್ ಟು a⁴2b ಅಂತ ಆಗತ್ತೆ. ಹೌದಾ? ಸೊ ಈಗ ಇಲ್ಲಿ ಅದೇ ಫಾರ್ಮುಲಾವನ್ನು ನಾವಿಲ್ಲಿ ಅಪ್ಲೈ ಮಾಡಬೇಕಾಗತ್ತೆ. ನೆಕ್ಸ್ಟ್ ಏನಾಗುತ್ತೆ? -2⁸. ಈಗ -2⁸ ಅಂದರೆ ಎಷ್ಟು? ನಿಮಗೆ 2⁸ ಎಷ್ಟು? 256 ಅಂತ ಗೊತ್ತು. ಬಟ್ ಆಪ್ಷನಲ್ಲೇ +256 ಇದೆ, -256 ಇದೆ. ಬಟ್ ಇಲ್ಲಿ ಏನು ಬರುತ್ತಾ? ಸೊ ಈಗ ಯಾವುದೇ ಒಂದು, ಈಗ 2⁴ ಎಷ್ಟು? 4. ಅದೇ 2⁵ ಎಷ್ಟು? 2⁵ ಎಷ್ಟಾಗುತ್ತೆ? 8 ಆಗುತ್ತೆ. ಅದೇ -2⁵2 ಎಷ್ಟಾಗುತ್ತೆ? ಅದು 4 ಆಗುತ್ತೆ. ಬಟ್ -2⁵3 ಎಷ್ಟಾಗುತ್ತೆ? -8 ಆಗುತ್ತೆ. ಯಾಕೆಂದರೆ ಈ ಒಂದು ಮೇಲಿನ ಸಂಖ್ಯೆ, ಈ ಒಂದು ಯಾವುದೇ ಇದು ಮೇಲಿನ ಸಂಖ್ಯೆ ಇರುತ್ತಲ್ಲ ಇದರಷ್ಟು. ಸೊ ಈ ಒಂದು ಸಂಖ್ಯೆಗಳು ಸಮ ಅಥವಾ ಏನಪ್ಪ ಇವನ್ ಇದ್ದು ಅಂದ್ರೆ, ಸಮಸಂಖ್ಯೆ ಇದ್ದು ಅಂದ್ರೆ, ಇವನ್ ಇದ್ದು ಅಂದರೆ ಏನಾಗತ್ತಾ? ಆನ್ಸರ್ ಪಾಸಿಟಿವ್ ಬರುತ್ತಾ. ಸೊ +256 ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಾ? ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನು ಬರುತ್ತಾ? ಆಪ್ಷನ್ ನಂಬರ್ ಸಿ ಆಗುತ್ತೆ, 256. ಓಕೆ, ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಇದೇ ಥರ ಕ್ವಶನ್ಗಳನ್ನು ಕೇಳಾಗತ್ತೆ. ನೆಕ್ಸ್ಟ್ ಕ್ವಶನ್. ಈ ಚಿತ್ರದಲ್ಲಿ ಮಬ್ಬಾದ ಭಾಗದ ನಿರ್ದಿಷ್ಟ ವಿಸ್ತೀರ್ಣ ಏನು? ಮಬ್ಬಾದ ಅಂದರೆ ಏನು? ಶೇಡೆಡ್ ಪೋರ್ಷನ್. ಈ ಒಂದು ಶೇಡೆಡ್ ಪೋರ್ಷನ್ದು ವಿಸ್ತೀರ್ಣ ಅಥವಾ ಏರಿಯಾ ಏನು? ಸೊ ಈಗ ಇದು ಆಯತ ಇಲ್ಲ, ಸ್ಕ್ವೇರ್ ಇಲ್ಲ, ಸರ್ಕಲ್ ಇಲ್ಲ, ಟ್ರಯಾಂಗಲ್ ಇಲ್ಲ. ಸೊ ನಮಗೆ ಎಕ್ಸಾಕ್ಟಾಗಿ ಗೊತ್ತಿರೋದು ಏನಪ್ಪ? ಈ ಒಂದು ರೆಗ್ಯುಲರ್ ಪಾಲಿಗಾನ್ಸ್ ಅಥವಾ ಈ ಒಂದು ನಿರ್ದಿಷ್ಟವಾಗಿ ಏನು ಭುಜಗಳನ್ನು ಹೊಂದಿರ್ತಾವಲ್ಲ ಅವುಗಳ ಒಂದು ಏರಿಯಾ ಗೊತ್ತು ನಮಗೆ. ಬಟ್ ಇದು ಇರ್ರೆಗ್ಯುಲರ್ ಇದೆ. ಇವಾಗ ಏನು ಮಾಡೋದು? ಏನೂ ಇಲ್ಲ, ಸಿಂಪಲ್. ಜಸ್ಟ್ ಏನು ಮಾಡೋದು? ಈ ಒಂದು ಬಾಕ್ಸ್ ಇದೆಯಲ್ಲ, ಈ ಒಂದು ಬಾಕ್ಸ್ದು ಅಜ್ಯೂಮ್ ಮಾಡೋದು ನಾವು. ಈ ಒಂದು ಬಾಕ್ಸನ್ನು ಈ ರೀತಿ ತೆಗೆದುಕೊಂಡಾಗ ಈಗ ನೋಡಿ ಈ ರೀತಿ ಮಾಡಿದ್ರೆ ಅಂದರೆ ಇದೇನು? ಇದು 1, ಇದು 1. ಓಕೆ, ಇದು 1, ಇದು ಒಂದು ಚೌರಸ. ಇದ್ರದ್ದು ಏರಿಯಾ ಎಷ್ಟು? 1. ಅದೇ ರೀತಿ ಈ ಪ್ರತಿಯೊಂದು ಈ ಏನಪ್ಪ ಏರಿಯಾದು ನಾವೇನು ಮಾಡಬೇಕು? ಏರಿಯಾನ ತಗೊಳ್ಳೋಣ. ಸೊ ಇದನ್ನು ಜೂಮ್ ಔಟ್ ಮಾಡ್ತೀನಿ. ಈಗ ಜೂಮ್ ಮಾಡಿದಾಗ ನಿಮಗೆ ಈ ರೀತಿ ಕಾಣುತ್ತೆ. ಈಗ ಸಿಂಪಲಾಗಿ ಏನು ಮಾಡೋಣ? ಜಸ್ಟು ನೋಡಿ, ಪರಿಪೂರ್ಣ ಇದ್ದದ್ದು ಎಷ್ಟೈತಿ? ಓಕೆ, ಇಲ್ಲೆಷ್ಟು ಇದು? ಇದರಲ್ಲಿ ಜಸ್ಟ್ ಅ ಮಿನಿಟ್, ಇದು 1, ಇದು 1 2 3 4 5 6 7 8 9 10 11 12.
ಇಷ್ಟ ಆಯಿತಾ. 12 ಅಂದರೆ ಈಗ ಒಂದು ಚೌರಸದ ಏರಿಯಾ ಎಷ್ಟಾಗತ್ತದು 1 1 1 ಇದ್ದರೆ ಎ ಸ್ಕ್ವೇರ್ ಅಂದರೆ ಏನು 1 × 1 ಅಥವಾ 1 ಸ್ಕ್ವೇರ್ ಅಂದರೆ 1 ಬರುತ್ತೆ. ಸೊ ಅಷ್ಟು ಎಷ್ಟು ಇದಾವೆ ಇಲ್ಲಿ 12 ಇದಾವೆ, 12 ಇವು ಪೂರ್ಣ ಇದಾವೆ. 12 ಅಂದರೆ ಎಷ್ಟು ಇವು 12 × 1 ಆಗುತ್ತೆ, ಇವು 12. ಓಕೆ, ಇದು 12 ಆಯ್ತು ಏರಿಯಾ. ಈಗ ನೆಕ್ಸ್ಟ್ ರಿಮೈನಿಂಗ್ ನೋಡೋಣ. ಇದು 12 ಆಯಿತಾ. ಇದು ನೋಡಿ, ಇದೊಂದು 13 ಆಗುತ್ತೆ, ಆಮೇಲೆ ಇದು 14, ಇದು 15, ಆಮೇಲೆ ಇದು 16, 17, ಇದು 18 ಆಗುತ್ತೆ, ಇದು 19 ಆಗುತ್ತೆ. 19 ಅಂದರೆ ಎಷ್ಟಾಯಿತು ಈಗ, ಇದು 19 ಬಂತು. ಈಗ ಟೋಟಲ್ ಫುಲ್ ಸ್ಕ್ವೇರ್ ಎಷ್ಟು ಅದಾವ 19 ಏರಿಯಾ ಆಯಿತು. ಈಗ ಹಾಫ್ ಇದ್ದದ್ದು ನೋಡಿ. ಈಗ ಫಾರ್ ಎಕ್ಸಾಂಪಲು ಈಗ ನೋಡಿ, ಜಸ್ಟ್ ಅ ಮಿನಿಟ್. ಈಗ ಇದು ನೋಡಿ, ಇದಿದೆಯಲ್ಲ, ಇದು ಹಾಫ್ ಇದೆ. ಈ ಒಂದು ಹಾಫಲ್ಲಿ ಮಿಕ್ಸ್ ಮಾಡಿದಾಗ ಒಂದು ಪೂರ್ಣ ಆಗುತ್ತೆ. ಇದು ಒಂದು. ಓಕೆ, ಇದು ಒಂದು ಆಯಿತಾ. ಆಮೇಲೆ ಇದರಲ್ಲಿ ಇದನ್ನು ಆ್ಯಡ್ ಮಾಡಿದಾಗ ಇದೊಂದಾಗತ್ತೆ. ಓಕೆ, ಸೊ ಇದೆಷ್ಟು 17 18 19 ಅದ, ಇದು 20. ಓಕೆ, ಆಮೇಲೆ ಇದು 21, ಇದು 20, ಇದು 21. ಆಮೇಲೆ ಇದು ನೋಡಿ, ಇದು ಕೂಡಿ ಏನಾಗುತ್ತೆ 22. ಆಮೇಲೆ ಇದು ಕೂಡಿ 23 ಆದಮೇಲೆ ಈಗ ಏನಾಗುತ್ತೆ ಇಲ್ಲಿ ನೆಕ್ಸ್ಟು ಇಲ್ಲಿ ನೋಡಿ. ಓಕೆ, ಇದು ಕೂಡಿ ಇದೊಂದಾಗತ್ತೆ. ಓಕೆ, ಇದು 24, ಆಮೇಲೆ ಇದು ಇಷ್ಟು 25, ಆಮೇಲೆ ಇದು 26, ಆಮೇಲೆ ಇನ್ನೊಂದಿದೆ ಇಲ್ಲಿ ನೋಡಿ, ಇಷ್ಟು ಸ್ವಲ್ಪ ಕಡಿಮೆ ಅದ, ಸ್ವಲ್ಪ ಕಡಿಮೆ ಅಂದರೆ 27ಕ್ಕೆ ಸ್ವಲ್ಪ ಕಡಿಮೆ ಆಗುತ್ತೆ. ಓಕೆ, 27 ಆಗುತ್ತೆ. 27 ಅಂತ 27 ಪರಿಪೂರ್ಣ ಅದಾವೆ ಈ ಟೈಪ್ ಏನು ಸ್ಕ್ವೇರು. ಸೊ ಒಂದು ಸ್ಕ್ವೇರ್ದು ಏರಿಯಾ ಎಷ್ಟು 1 ಚದರ ಮೀಟರ್ ಅಥವಾ ಚದರ ಮೀಟರ್ ಸ್ಕ್ವೇರ್. ಓಕೆ, ಸೊ 1 ಅದಾವ ಅಂದ್ರೆ 27 ಎಷ್ಟಾಗತ್ತೆ 27 ಎಷ್ಟು 27, ಯಾಕಂದರೆ 27 × 1 27 ಆಗುತ್ತೆ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ ನೋಡಿ. ಇಲ್ಲಿ ಆನ್ಸರ್ ಪ್ರಕಾರ ಹೋದರೆ ನಾವು ಅಪ್ರೋಕ್ಸಿಮೇಟ್ಲಿ ಎಕ್ಸಾಕ್ಟಾಗಿ ಬರೋದಿಲ್ಲ, ಅಪ್ರೋಕ್ಸಿಮೇಟ್ಲಿ 27 ಚದರ್. ಅರ್ಥ ಆಯ್ತಾ. ನೆಕ್ಸ್ಟ್ ಕ್ವಶನ್. ಭಾರತದ ಪರ್ಯಾಯ ದ್ವೀಪದ ದಕ್ಷಿಣ ಭಾಗದ ತುದಿಯಲ್ಲಿರುವ ಕನ್ಯಾಕುಮಾರಿಯು ಡ್ಯಾಶ್ ಅಲ್ಲಿದೆ. ಈಗ ನೋಡಿ, ಇದೊಂದು ಭಾರತ ನಕಾಶೆ. ಓಕೆ, ರಫ್ ಆಗಿ ತೆಗಿತೀನಿ. ಓಕೆ, ಇದು ಭಾರತ ನಕಾಶೆ. ಅರ್ಥ ಆಯ್ತಾ. ಸೊ ಈಗ ಯಾವುದು ದಕ್ಷಿಣ ತುದಿಯಲ್ಲಿರುವ ಕನ್ಯಾಕುಮಾರಿ ಅಂದರೆ ಯಾವುದು ಬರುತ್ತಾ ಇಲ್ಲಿ ತಮಿಳುನಾಡಿನ ಅಂಚಿನಲ್ಲಿ. ಓಕೆ, ಸೊ ಇಲ್ಲಿ ಬರುತ್ತೆ. ಅರ್ಥ ಆಯ್ತಾ. ಸೊ ಈಗ ಏನಂದಿದ್ದಾರೆ ಇಲ್ಲಿ ಆಪ್ಷನಲ್ಲಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅದ. ಟ್ರಾಪಿಕ್ ಆಫ್ ಕ್ಯಾನ್ಸರ್ನ ಉತ್ತರಕ್ಕೆ, ಭೂಮಧ್ಯ ಅಂದ್ರೇನು ಇಕ್ವೇಟರ್, ಸಮಭಾಜಕ ವೃತ್ತ ಅದರ ಒಂದು ದಕ್ಷಿಣಕ್ಕೆ, ಮತ್ತು ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನ್ ಇದರ ಒಂದು ದಕ್ಷಿಣಕ್ಕೆ, ಭೂಮಧ್ಯ ಉತ್ತರಕ್ಕೆ. ಈಗ ಅರ್ಥ ಇರೋದು ಹೇಗಿದೆ ನಿಮಗೆ ಗೊತ್ತು. ಈಗ ನೋಡಿ, ಜಸ್ಟ್ ಮಿನಿಟ್. ಓಕೆ, ಈ ರೀತಿ ಜಸ್ಟ್. ಆಮೇಲೆ ಇಲ್ಲಿ ನೋಡಿ, ಏನು ಭೂಮಧ್ಯ ರೇಖೆ ಇಲ್ಲದ, ಸ್ವಲ್ಪ ದೊಡ್ಡದಾಗಿ ಬೇಕು. ಓಕೆ, ಜಸ್ಟ್ ಮಿನಿಟ್. ಎಸ್,
ಸಿಯರ ಇದು ಇಕ್ವೇಟರ್ ಆಗುತ್ತೆ. ಇಕ್ವೇಟರ್ ಮೇಲೇ ಇದೆ, ಹೌದಾ? ಇದು ಇಕ್ವೇಟರ್ ಅಂದರೆ ಸಮಭಾಜಕ ವೃತ್ತ. ಓಕೆ. ಆಮೇಲೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂದರೆ ಉತ್ತರಕ್ಕೆ, ಟ್ರಾಪಿಕ್ ಅಂದರೆ ಕರ್ಕಟಕ. ಕರ್ಕಟಕ ಎಲ್ಲಿದೆ? ನಮ್ಮ ಭಾರತ ದೇಶದ ಮೇಲೆ ಹಾಯುವಂಥ ಒಂದೇ ಒಂದು ರೇಖೆ ಅಂದರೆ ಅದು ಕರ್ಕಟಕ ರೇಖೆ ಆಗತ್ತೆ. ಓಕೆ. ಕರ್ಕಟಕ ನೋಡಿ, ಕರ್ಕಟಕ ರೇಖೆಯನ್ನು ಇಲ್ಲಿ ಗುಜರಾತ್, ಮಧ್ಯಪ್ರದೇಶ್, ರಾಜಸ್ಥಾನ್, ಆಮೇಲೆ ಛತ್ತೀಸ್ಗಢ, ಜಾರ್ಖಂಡ್, ಪಶ್ಚಿಮ ಬಂಗಾಳ, ತ್ರಿಪುರ, ಮಿಜೋರಾಂ ಹೀಗೆ ಹಾಯತ್ತ. ಇದು ಕರ್ಕಟಕ. ಕರ್ಕಟಕ ರೇಖೆ. ಆಮೇಲೆ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನ್, ಇದು ಟ್ರಾಪಿಕ್ ಆಫ್ ಕ್ಯಾನ್ಸರ್. ಇದು ಟ್ರಾಪಿಕ್ ಆಫ್ ಕ್ಯಾನ್ಸರ್ TOC. ಇದು ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನ್, ಇದು ಕೂಡ TOCನೇ ಆಗುತ್ತೆ. ಬಟ್ ಇದು ಮಕರ ಸಂಕ್ರಾಂತಿ ವೃತ್ತ. ಓಕೆ. ಸೊ ಇಲ್ಲಿ ಬರುತ್ತೆ, ಇದಕ್ಕಂತೂ ಸಂಬಂಧ ಬರಲ್ಲ. ಈಗೇನಾಗುತ್ತೆ ಇಲ್ಲಿ, ಇದು ಭೂಮಧ್ಯ ರೇಖೆ. ಇದು ನೋಡಿ, ಇದು ಏನಿದು ಭೂಮಧ್ಯ ರೇಖೆ. ಬಟ್ ಆಪ್ಷನಲ್ಲಿ ಏನಿದೆ, ಈ ಒಂದು ಕನ್ಯಾಕುಮಾರಿ ಇಲ್ಲಿ ಯಾವ ಒಂದು ದಿಕ್ಕಿನಲ್ಲಿ ಬರ್ತದ? ಈ ಒಂದು ಭೂಮಧ್ಯ ರೇಖೆಯ ಉತ್ತರಕ್ಕೆ ಬರ್ತದ. ನೋಡಿ, ಭೂಮಧ್ಯ ರೇಖೆ ಇಲ್ಲಿ, ಕನ್ಯಾಕುಮಾರಿ ಇಲ್ಲಿದೆ. ಅಂದ್ರೆ ಈ ಭೂಮಧ್ಯ ರೇಖೆ ಅಥವಾ ಸಮಭಾಜಕ ವೃತ್ತದ ಉತ್ತರಕ್ಕೆ ಬರ್ತದ. ಸೊ ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ ಬರುತ್ತೆ. ಹಿಯರ್ ಆಪ್ಷನ್ ಡಿ ಈಸ್ ಅ ಕರೆಕ್ಟ್. ಸೊ ಒಂದೇ ಕ್ವಶನನ್ನು ನಾನು ನಿಮಗೆ ಇಷ್ಟೊಂದು ಟೈಮ್ ತಗೊಂಡು ಯಾಕೆ ಹೇಳ್ತೇನೆಂದರೆ, ಯಾಕೆಂದರೆ ನಿಮಗೊಂದು ಅರ್ಥ ಆಗಬೇಕು, ಅದೇ ಮೇನ್ ಇಂಟೆನ್ಷನ್. ಸುಮ್ಮನೆ ಒಂದು ಕ್ವಶನ್ ಆನ್ಸರ್ ಮಾಡೋದು ಒಳ್ಳೆಯದಲ್ಲ. ನೆಕ್ಸ್ಟ್ ಕ್ವಶನ್ ನೋಡಿ. ಸರ್ CV ರಾಮನ್ ಅವರಿಗೆ ವಿಕಿರಣದ ಅಂದರೆ ರೇಡಿಯೇಷನ್ ವಿದ್ಯಮಾನ ಕುರಿತ ಯಾವ ಕಾರ್ಯಕ್ಕೆ ನೊಬೆಲ್ ಪ್ರಶಸ್ತಿ ನೀಡಲಾಗಿದೆ? ಸೊ ನಿಮಗೆ ಗೊತ್ತು, ಸರ್ CV ರಾಮನ್ ಅವರು ಸ್ಕ್ಯಾಟ್ರಿಂಗ್ ಆಫ್ ಲೈಟ್, ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಅಂದರೆ ಏನು? ಬೆಳಕಿನ ಚದುರುವಿಕೆ. ಈ ಬೆಳಕಿನ ಚದುರುವಿಕೆಗೆ ಇವರ ಒಂದು ಈ ವಿದ್ಯಮಾನದ ಕುರಿತು ಇವರಿಗೆ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗ್ತದೆ. ಯಾವ ಒಂದು ಇಸ್ವಿಯಲ್ಲಿ? 1930ರಲ್ಲಿ, 1930ಯಲ್ಲೇ ಇವರಿಗೆ ನೊಬೆಲನ್ನು ನೀಡಲಾಗ್ತದೆ. ನೆಕ್ಸ್ಟು, 1 ನ್ಯಾನೋಮೀಟರ್ ಡ್ಯಾಶ್ಗೆ ಸಮಾನ. 1 ನ್ಯಾನೋಮೀಟರ್ ಅಂದರೆ ಏನು ನೋಡಿ? 1 ನ್ಯಾನೋಮೀಟರ್ ಈ ರೀತಿ ನಾವು ಮಾಡ್ತೀವಿ. ನ್ಯಾನೋ ಅಂದರೆ ಎಷ್ಟಾಗುತ್ತಾ? 1 ನ್ಯಾನೋ ಅಂದ್ರೆ ನೋಡಿ, 1 ನ್ಯಾನೋ ಅಂದರೆ 10⁻⁹ ಆಗುತ್ತೆ. ಸೊ ಅದಕ್ಕೆ 1 ನ್ಯಾನೋಮೀಟರ್ ಅಂದ್ರೆ 10⁻⁹ ಮೀಟರ್. ಇದು 10⁻⁶ ಅಂದರೆ ಇದು ಮೈಕ್ರೋ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಕ್ವಶನ್. ಸೂರ್ಯನಿಂದ ಬಂದ ಬೆಳಕು ನಮ್ಮನ್ನು ತಲುಪುವ ಸಮಯ ಸುಮಾರು. ಈಗ ಸೂರ್ಯ ಇಲ್ಲಿದ್ದಾನೆ. ಈ ಸೂರ್ಯನಿಂದ ನಮ್ಮ ಪೃಥ್ವಿಗೆ ಬೆಳಕು ಬಂದು ತಲುಪಲು ಎಷ್ಟು ಬೇಕಾಗ್ತದೆ? 8 ನಿಮಿಷ, 8 ಮಿನಿಟ್ 20 ಸೆಕೆಂಡ್. ಇಷ್ಟು ಎಕ್ಸಾಕ್ಟಾಗಿ ಬೇಕು. ಬಟ್ ಆಪ್ಷನಲ್ಲಿ ಏನಿದೆ? 8 ನಿಮಿಷಗಳು ಮಾತ್ರ. ಸೊ ಅದಕ್ಕೆ ಇಲ್ಲಿ 8 ನಿಮಿಷಗಳು ಮಾತ್ರ ಆಗ್ತದೆ. ಬೆಳಕಿನ ಒಂದು ವೇಗ ಎಷ್ಟು? ಸ್ಪೀಡ್ ಆಫ್ ಲೈಟ್ ಎಷ್ಟು? ಸ್ಪೀಡ್ ಆಫ್ ಲೈಟು 3 × 10⁸ ಮೀಟರ್ ಪರ್ ಸೆಕೆಂಡ್. ಇಷ್ಟು ಒಂದು ವೇಗದಲ್ಲಿ ಬಂದು ಅದು 8 ನಿಮಿಷದಲ್ಲಿ ಬಂದು ತಲುಪ್ತದೆ. ನೆಕ್ಸ್ಟ್ ಕ್ವಶನ್ ನೋಡಿ. ಈ ಚಿತ್ರದಲ್ಲಿ ಈಗ ಒಂದು ಡಯಾಗ್ರಾಮನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು ಚಿತ್ರವನ್ನು ನೋಡಿದ್ರೆ ನಿಮಗೇನು ಅನಿಸುತ್ತೆ? ಇಲ್ಲಿ ಆಪ್ಷನ್ ಏನು ಕೊಟ್ಟಿದ್ದಾರೆ ನೋಡಿ, ಜಸ್ಟ್ ಅ ಮಿನಿಟ್. ಓಕೆ, ಈಗ ಇದು ಎ, ಇದು ಬಿ, ಇದು ಸಿ, ಡಿ, ಇದು ABCD. ಇದರ ಒಂದು ವಿಸ್ತೀರ್ಣ ಏನದ? ಈ BCFE ಇದನ್ನು ಕಂಪ್ಯಾರಿಸನ್ ಮಾಡ್ಬೇಕು ನಾವೀಗ.
ABCD ಯ ಒಂದು ವಿಸ್ತೀರ್ಣ BCFEಕ್ಕಿಂತ ಕಡಿಮೆ ಇದೆ ಅಂತ ಆಪ್ಷನ್ ಎ ಹೇಳ್ತದೆ. ಇಲ್ಲಿ ಗ್ರೇಟರ್ ಇದೆ ಅಂತ ಹೇಳ್ತದೆ, ಇಲ್ಲಿ ಈಕ್ವಲ್ ಇದೆ ಅಂತ ಹೇಳ್ತದೆ. ಇಲ್ಲಿ ನೆಕ್ಸ್ಟ್ ಏನು ಆಪ್ಷನ್ ಡಿ ಏನು ಇದರ ಒಂದು ವಿಸ್ತೀರ್ಣವನ್ನು ಹೋಲಿಸಲು ಸಾಧ್ಯವಿಲ್ಲ ಅಂತ ಹೇಳಕತ್ತ. ಬಟ್ ಈಗ ಒಂದೇ ಒಂದು ಗಮನ ಕೊಡಿ, ಇಲ್ಲಿ ಪ್ರತಿಯೊಂದು ಈ ಒಂದು ವಿಸ್ತೀರ್ಣಗಳು ಹೇಗೆ ಡಿಸೈಡ್ ಮಾಡ್ತೀರಿ ನೋಡು. ಇಲ್ಲಿ ನೋಡಿ, ಇಲ್ಲಿ ಭುಜಗಳ ಬಗ್ಗೆ ಏನು ಕೊಟ್ಟಿಲ್ಲ, ಸಮಾಂತರ ಅದಾವಂತ. ಓಕೆ, ಯಾವುದೇ ಒಂದು ಈ ರೀತಿ ಚಿಹ್ನೆ ಕೊಟ್ಟಿಲ್ಲ. ಆಮೇಲೆ ಪ್ಯಾರಲಲ್ ಅದಾವ ಅಥವಾ ಕೋನಗಳನ್ನು ಕೊಟ್ಟಿಲ್ಲ. ಓಕೆ, ಸುಮ್ಮನೆ ಒಂದು ಡಯಾಗ್ರಾಮನ್ನು ಕೊಟ್ಟಿದ್ದಾರೆ. ಕೋನಗಳು ಇಷ್ಟು ಅದಾವ, ಇದು ಒಂದು ಇಷ್ಟು ನೋಡಿ. ಈಗ ಈ BC ಇಷ್ಟು ಸೆಂಟಿಮೀಟರ್ ಅದ, 2 ಸೆಂಟಿಮೀಟರ್ ಅದ, ಇದು 5 ಸೆಂಟಿಮೀಟರ್ ಅದ. ಹೀಗೆ ಏನೂ ಕೊಟ್ಟಿಲ್ಲ, ನಮಗೆ ಡೇಟಾನೇ ಇಲ್ಲ. ಅದಕ್ಕೆ ನಾವು ಇದನ್ನು ಹೋಲಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ಆನ್ಸರ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ಈ ಒಂದು ಚಿತ್ರದಲ್ಲಿ MATH ನೋಡಿ, MAT ಇದು H ಈ ರೀತಿ ಇದೆ. ಇದು ಒಂದು ಆಯಾತ. ಇದರಲ್ಲಿ BG ಎಷ್ಟಿದೆ? ಇದು BG ಎಷ್ಟು? 9 ಇದೆ. ಓಕೆ, ಆಮೇಲೆ HM ಎಷ್ಟಿದೆ? HM ಇದು 12. ಆಮೇಲೆ HD 30 ಇದ್ದಾಗ ಚಿತ್ರದ ಮೊಬ್ಬಾದ ಪ್ರದೇಶದ ವಿಸ್ತೀರ್ಣ ಏನು? ಈಗ ಮೊಬ್ಬಾದ ಪ್ರದೇಶ ಅಂದರೆ ಯಾವುದು ನೋಡಿ, ಇದು ಟ್ರಯಾಂಗಲ್ ಬರುತ್ತೆ ಎಷ್ಟು ನಿಮ್ಮದು ನೋಡಿ, ಇದು ಇಷ್ಟು ಟ್ರಯಾಂಗಲ್ ಬರುತ್ತೆ ನಿಮ್ಮದು. ಓಕೆ, ಈಗ ಮೊಬ್ಬಾದ ಪ್ರದೇಶ ಅಂದರೆ ಇದಾಗತ್ತೆ ನೋಡಿ, ಇದು ಮೊಬ್ಬಾದ ಪ್ರದೇಶ. ಓಕೆ, ಸೊ ಈ ಒಂದು ಮೊಬ್ಬಾದ ಪ್ರದೇಶದ ನಾವು ವಿಸ್ತೀರ್ಣವನ್ನು ತೆಗಿಬೇಕು, ಅಂದರೆ ಏರಿಯಾವನ್ನು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಸೊ ಈಗ ಇಲ್ಲಿ ನೋಡಿ, ಇದು ಇವೆಲ್ಲ ಕೋನಗಳು 90 ಡಿಗ್ರಿ ಅಂದ್ರೆ ಆಯತದ, ಅದೇ ನಿಮ್ಗೆ ಗೊತ್ತು. ಸೊ ಈಗ ಏನು ಮಾಡೋಣ, ಈ ಪ್ರದೇಶವನ್ನು ತೆಗಿಬೇಕಂದ್ರೆ ನಮಗೆ ಇದು ಒಂದು ಟೋಟಲ್ ಆಯತದು ವಿಸ್ತೀರ್ಣ ಗೊತ್ತಿರಬೇಕು ಮತ್ತು ಈ ಒಂದು ತ್ರಿಕೋನದ ಒಂದು ಏರಿಯಾ ಗೊತ್ತಿರಬೇಕು. ಈಗ ಏನು ಮಾಡೋಣ, ಟೋಟಲ್ ಮೊದಲಿಗೆ ಆಯತವನ್ನು ತೆಗೆಯೋಣ. ಆಯತ ಅಂದರೆ ಯಾವುದು? MATHದು ವಿಸ್ತೀರ್ಣ ಏನಪ್ಪ ಆಯತದು? ಬ್ರೆಡ್ತ್ ಇಂಟು ಡೆಪ್ತ್, B ಇಂಟು D. ಓಕೆ, ಸೊ ಈಗ ಆಯತ ಅಂದರೆ ಈಗ ಒಂದು B ಕೊಟ್ಟಾರ, D ಇದೆ, B ಇದೆ, D ಇದೆ. ಇದು ಪ್ಯಾರಲಲ್ ಇರುತ್ತೆ, ಇದು 12 ಆಗುತ್ತಾ, ಇದು 30 ಆಗುತ್ತಾ. ಓಕೆ, ಸೊ ಈಗ B ಎಷ್ಟು? 30 ಅದ, ಇದು 12 ಅದ. ಎಷ್ಟಾಯಿತು ಟೋಟಲ? 360 ಅದ. 360 ಬಂತು. ಈ ಟೋಟಲ್ ಆಯತ 360 ಬಂತು. ಅದರಲ್ಲಿ ಈ ಒಂದು ತ್ರಿಕೋನವನ್ನು ನಾವು ತೆಗಿಬೇಕು, ಅದರ ಒಂದು ಮೈನಸ್ ಮಾಡಬೇಕು. ಅಂದಾಗ ಈ ಒಂದು ಶೇಡೆಡ್ ಪೋರ್ಷನ್ದು ಏರಿಯಾ ಗೊತ್ತಾಗತ್ತೆ ನಮಗೆ. ಈಗ ನೋಡಿ, ಈಗ ಈ ಒಂದು ಇಲ್ಲಿ ತ್ರಿಕೋನ ಅದ, ನಿಮ್ಗೆ ಗೊತ್ತಾ ನೋಡಿ, ಇದು ತ್ರಿಕೋನ, ಇದರ ಒಂದು ಏರಿಯಾ ತೆಗಿಬೇಕು ನಾವು. ಈಗ ಏರಿಯಾ ಹೇಗೆ ತೆಗಿತೀರಿ? ಇದಕ್ಕೆ 1/2 ಇಂಟು ಬೇಸ್ ಇಂಟು ಹೈಟ್, ತಳ ಇಂಟು ಎತ್ತರ ಅಂತ ಅಂತೀವಿ. ಅದೇ 1/2 ಇಂಟು ಬೇಸ್ ಅಂದರೆ ಏನು? 30 ಇಂಟು ಹೈಟ್ 9. ಇದು ಎಷ್ಟಾಗತ್ತಾ? 2 15 15 ಮೊದಲೇ 135. ಟೋಟಲ್ ಇದು 135 ಬಂತು. ಓಕೆ, ನೋಡಿ ಜಸ್ಟ್ ಅ ಮಿನಿಟ್. ಆಯತದು 360 ಬಂತು, ಟ್ರಯಾಂಗಲ್ದು 135 ಬಂತು. ಈಗ ನೀವೇ ನೋಡಿ, ಈಗ ಈ ಆಯತದಲ್ಲಿ ಈ ಒಂದು ತ್ರಿಕೋನವನ್ನು ಮೈನಸ್ ಮಾಡಿದ್ವಿ ಅಂದರೆ ಎಷ್ಟು ಬರುತ್ತಾ? ಶೇಡೆಡ್ ಪೋರ್ಷನ್ ಏರಿಯಾ ಈಕ್ವಲ್ ಟು 360 ಮೈನಸ್ ಇದೆಷ್ಟಪ್ಪ? 135. ಎಷ್ಟು ಬರುತ್ತಾ? 5 2 2 225. 225 ಇಸ್ ದ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತಾ? 225 ಆಪ್ಷನ್ ಸಿ. ಈ ರೀತಿ ನೀವು ಫೈಂಡ್ ಔಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್, ಸ್ಕೇಲಾರ್ ಪ್ರಮಾಣವನ್ನು ಆರಿಸಿ.
ಈಗ ನಿಮಗೆ ಗೊತ್ತಿರ್ಬೋದು ಸ್ಕೇಲಾರ್, ಆಮೇಲೆ ಸ್ಕೇಲಾರ್ ಕ್ವಾಂಟಿಟಿ, ವೆಕ್ಟರ್ ಕ್ವಾಂಟಿಟಿ. ಪ್ರಮಾಣ ಅಂದರೆ ಏನು? ಕ್ವಾಂಟಿಟಿ. ಸ್ಕೇಲಾರ್ ಕ್ವಾಂಟಿಟಿ, ವೆಕ್ಟರ್ ಕ್ವಾಂಟಿಟಿ. ಸ್ಕೇಲಾರ್ ಅಂದರೆ ಏನು? ಇಟ್ ಆಸ್ ಅ ಮ್ಯಾಗ್ನಿಟ್ಯೂಡ್, ಓನ್ಲಿ ಮ್ಯಾಗ್ನಿಟ್ಯೂಡ್ ಇರುತ್ತೆ, ಬಟ್ ಡೈರೆಕ್ಷನ್ ಇರೋದಿಲ್ಲ. ಬಟ್ ಇಲ್ಲಿ ವೆಕ್ಟರಲ್ಲಿ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ಬೋತ್. ಓಕೆ, ಸೊ ಈಗ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ? ಒತ್ತಡ ಅಥವಾ ಪ್ರೆಷರ್, ಇದು ಕರೆಕ್ಟ್ ಆಗುತ್ತೆ. ಇದು ಸ್ಕೇಲಾರ್. ಆಮೇಲೆ ವೇಗವರ್ಧಕ ಅಂದ್ರೇನು? ಆಕ್ಸ್ಲರೇಷನ್ ಆಗುತ್ತೆ, ಆಕ್ಸ್ಲರೇಷನ್. ಆಮೇಲೆ ವೇಗ ಅಂದರೆ ಸ್ಪೀಡ್ ಆಗುತ್ತೆ, ಬಲ ಅಂದರೆ ಫೋರ್ಸ್ ಆಗುತ್ತೆ. ಓಕೆ, ಸೊ ಇವೆಲ್ಲ ವೆಕ್ಟರ್ ಆಗ್ತವೆ. ಸೊ ಇಲ್ಲಿ ಸ್ಕೇಲಾರ್ ಕ್ವಾಂಟಿಟಿ ಅಂದ್ರೆ ಒತ್ತಡ, ಪ್ರೆಷರ್ ಮಾತ್ರ ಆಗುತ್ತೆ. ನೆಕ್ಸ್ಟ್ ಕ್ವಶನು, ರಷ್ಯಾದ ಗಣಿತ ತಜ್ಞರೊಬ್ಬರು 1/h ಗಂಟೆಯಲ್ಲಿ ಕ್ಯೂ ಪ್ರಶ್ನೆಗಳನ್ನು ಬಿಡಿಸಬಲ್ಲರು. ನೋಡಿ, 1/h ಇಷ್ಟು ಒಂದು ಗಂಟೆ ಅಂದರೆ ಏನು? ಅವರ್ ಆಗ್ತದೆ. 1/h ಗಂಟೆ. ಈಗ ನಾನು ಅವರ್ ಅಂತ ಇಟ್ಕೋತೀನಿ ಇದನ್ನು. ಕ್ಯೂ ಪ್ರಶ್ನೆಗಳನ್ನು ಬಿಡಿಸ್ತಾರೆ. ಈ ಒಂದು ವೇಗದಲ್ಲಿ ಅವರು ಕ್ಯೂ ಗಂಟೆಯಲ್ಲಿ ಎಷ್ಟು ಪ್ರಶ್ನೆಗಳನ್ನು ಬಿಡಿಸಬಲ್ಲರು? ಈಗ ನೋಡಿ, 1 hour ಈಕ್ವಲ್ ಟು 1 hourನಲ್ಲಿ ಎಷ್ಟು? 1 hour ಆಗ್ತದೆ QH ಬಿಡಿಸ್ತಾರೆ. ಓಕೆ, ಸೊ ಈಗ ನಾವೇನು ಮಾಡಬೇಕು? ಈ ಒಂದು ವೇಗದಲ್ಲಿ ಅವರು ಕ್ಯೂ ಗಂಟೆಯಲ್ಲಿ ಎಷ್ಟು? ಕ್ಯೂ ಗಂಟೆ ಇಲ್ಲಿ ಎಷ್ಟದ? 1 hour ಅದ. ಇದಕ್ಕೆ ಇಂಟು ಕ್ಯೂ ಮಾಡಿ, ಕ್ಯೂ ಇಂಟು 1 ಇಂಟು QH ಇಂಟು ಕ್ಯೂ ಅಂದರೆ ಇದು ಕ್ಯೂ ಗಂಟೆಯಲ್ಲಿ. ಸೊ ಅದಕ್ಕೆ ಇದು ಏನಾಗುತ್ತೆ? ಕ್ಯೂ ಗಂಟೆಯಲ್ಲಿ. ಕ್ಯೂ ಅಂದರೆ ಇಲ್ಲಿ ಕ್ಯೂ ಗಂಟೆಯಲ್ಲಿ Q²H ಅಥವಾ HQ², ಇಷ್ಟು ಪ್ರಶ್ನೆಗಳನ್ನು ಬಿಡಿಸ್ತಾರೆ. HQ² ಅಂದರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಗೊತ್ತಾಯ್ತಾ? ನೆಕ್ಸ್ಟು, ಸೊ ಮುಂದಿನ ಒಂದು ಸೆಷನ್ನಲ್ಲೇ ನಾವು ಇನ್ನಷ್ಟು ಕ್ವಶನ್ಗಳನ್ನು ಸಾಲ್ವ್ ಮಾಡೋಣ. ಸೊ ಒಂದೇ ಒಂದು ವಿಡಿಯೋ ಅಂದರೆ ಈ ಒಂದು ಎಲ್ಲ ಕ್ವಶನ್ ಅಂದರೆ ಲಾಂಗ್ ಆಗುತ್ತೆ. ಸೊ ನಿಮಗೆ ಬೆಟರ್ ಫೀಲಿಂಗ್ ಆಗಬೇಕಂದ್ರೆ ನೀವು ಇದನ್ನು 1.5 ಸ್ಪೀಡಲ್ಲಿ ನೋಡ್ಬೋದು. ಓಕೆನಾ? ಓಕೆ, ಥ್ಯಾಂಕ್ ಯು.